ಮೇಲೆ ಬರ್ತಕ್ಕಂಥ ಒಮ್ಮತದ ತೀರ್ಮಾನವನ್ನ ನಡವಳಿಕೆಯಲ್ಲಿ ದಾಖಲಿಸಿ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಹಾಗಾಗಿ ನಾವು ಕಳೆದ ಸಾಮಾಜಿಕ ಪರಿಶೋಧನಾ ತಂಡದವರು ಇವತ್ತು ಬಿಟ್ಟು ಹಿಂದೆ 3 ದಿನಗಳ ಕಾಲ ಈ ಶಾಲೆಯ 2022-23ನೇ ಸಾಲು, ಅಂದರೆ 22-23 ಸಾಲಿನಲ್ಲಿ ಏನು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಆ ಮಕ್ಕಳಿಗೆ ಎಷ್ಟು ಜನ ದಾಖಲಾಗಿದ್ದಾರೆ, ಎಷ್ಟು ಜನಕ್ಕೆ ಸಮವಸ್ತ್ರ ಕೊಟ್ಟಿದ್ದಾರೆ, ಪುಸ್ತಕ ಕೊಟ್ಟಿದ್ದಾರೆ, ಮತ್ತೆ ಸಮಯ ಯಾವ ಥರ ಪಾಲನೆ ಆಗ್ತಾ ಐತೆ, ಮಧ್ಯಾಹ್ನ ಬಿಸಿ ಊಟದ ಬಗ್ಗೆ, ಮತ್ತೆ ಆಟ ಪಾಠದ ಬಗ್ಗೆ, ಮೂಲಭೂತ ಸೌಲಭ್ಯಗಳ ಬಗ್ಗೆ ಇವೆಲ್ಲನ ಪರಿಶೀಲನೆ ಮಾಡಿದ್ದೀವಿ. ಆ ಒಂದು ವರದಿನೇ ನಿಮ್ಮ ಸಾರ್ವಜನಿಕರು, ಪೋಷಕರು ಮತ್ತೆ ಎಲ್ಲರ ಸಮ್ಮುಖದಲ್ಲಿ, ನೋಡಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ಅವರ ಅಧ್ಯಕ್ಷತೆ ಅವರು ಈ ದಿನ ಅಧ್ಯಕ್ಷತೆ ಅವ್ರ ಜೊತೆ ಸರ್ಕಾರ ಏನ್ ಗೊತ್ತಾ, ನೀವು SDMC ಅವರು ಮತ್ತೆ ಶಾಲೆಯವರು ಇಂಪ್ಲಿಮೆಂಟೇಷನ್ ಮಾಡಿರೋರು, ನೀವು ಇಂಪ್ಲಿಮೆಂಟೇಷನ್ ಮಾಡಿರೋರು, ನೀವೇ ಅಧ್ಯಕ್ಷತೆ ವಹಿಸ್ಕೊಂಡು ಎಲ್ಲ ಸರಿ ಇದೆ ಅಂತಕ್ಕಂಥ ಮಾಡಿ ಅಂತ ಒಂದು ಪ್ರಭಾವ ಬೀರಬಹುದು ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಅದನ್ನ ಈ ಶಾಲೆ ಮತ್ತು ಈ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಏನು ಭಾಗಿದಾರರಲ್ಲದವರನ್ನ ಅಧ್ಯಕ್ಷತೆ ಮಾಡ್ತಾ ಇತ್ತು ತಾಲೂಕು ಮಟ್ಟದ ಅಧಿಕಾರಿ. ನಾವು ವರದಿ ಮಾಡೋದು ಅಂದ್ರೆ ನಾವು ಪರಿಶೀಲನೆ ಮಾಡೋದು, ನಾವು ಪರಿಶೀಲನೆ ಮಾಡಿರೋದು ಆಸ್ ಇಟ್ ಈಸ್ ನಾವು ಕಳ್ಸಂಗಿಲ್ಲ. ಚರ್ಚೆ ಮಾಡಬೇಕು, ನೋಡಲ್ ಅಧಿಕಾರಿಗಳ ಮುಂದೆ, ನಿಮ್ಮ ಮುಂದೆ ಮಂಡನೆ ಮಾಡಬೇಕು, ಅಂತಿಮಗೊಳಿಸಬೇಕು. ಅಂತಿಮಗೊಳಿಸಿದ್ದ ವರದಿಯನ್ನು ನಾವು ಸರ್ಕಾರ ಕಳಿಸ್ತಕ್ಕಂಥ ಪ್ರಕ್ರಿಯೆ ನಾವು ಮಾಡಬೇಕು. ಆ ಪ್ರಕ್ರಿಯೆಗೆ ಅಧ್ಯಕ್ಷತೆ ಇವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ನಾವೇನು 3 ದಿನಗಳ ಕಾಲ ಈ ಶಾಲೆಯ ಬಗ್ಗೆ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ದೀವಿ. ಆ ಒಂದು ವರದಿಯನ್ನು ಸಭೆಯ ಮುಂದೆ ಮಂಡನೆ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಅಭಿಪ್ರಾಯಗಳಿದ್ರೆ, ಸಲಹೆಗಳಿದ್ರೆ, ಅಥವಾ ಇನ್ನ ಹೆಚ್ಚಿನ ಮಾಹಿತಿಯನ್ನ ಈ ಶಾಲೆಯ ಅಭಿವೃದ್ಧಿ ವಿಚಾರವಾಗಿ ಮತ್ತೆ ಮೂಲಭೂತ ಸೌಲಭ್ಯಗಳ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಸಂಪೂರ್ಣ ಅವಕಾಶ ಇದೆ. ಹಾಗಾಗಿ ಈ ಒಂದು ವರದಿನ ಮಂಡನೆ ಮಾಡ್ತೀನಿ. ಈಗ ಈ ಶಾಲೆ 1958ನೇ ಸಾಲಿನಲ್ಲಿ ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಪ್ರಾರಂಭ ಆಗ್ತೈತಿ. ಯಾವಾಗ? 1958ನೇ ಸಾಲಿನಲ್ಲಿ ಈ ಸರ್ಕಾರ ಈ ಗ್ರಾಮಕ್ಕೆ ಒಂದು ಸರ್ಕಾರಿ ಶಾಲೆಯನ್ನು ಮಂಜೂರಾತಿ ಮಾಡ್ತೈತೆ. ಅಲ್ಲಿಂದ ಇಲ್ಲಿಯವರೆಗೂ ಶಾಲೆ ನಡೀತಾ ಐತೆ ಅಲ್ವಾ? ಮಾಹಿತಿ ಇದೆ ನಿಮ್ಗೆ? ಯಾರ ಪೋಷಕರಿಗೆ ನಿಮ್ಗಿದೆ? ಎಷ್ಟು ವರ್ಷ ಆಗಿದೆ? 58, 60 ಪ್ಲಸ್ 60, 66. ನಿಮ್ಮ ಗ್ರಾಮದಲ್ಲಿ ಸ್ಟಾರ್ಟ್ ಆಗಿ 66 ವರ್ಷಗಳಾಗಿದೆ ಅಂತಕ್ಕಂಥ ವಿಚಾರವನ್ನ ತಮ್ಮ ಗಮನಕ್ಕೆ ಸಹ ತರೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಇರ್ಲಿಲ್ವಾ ಇವರಲ್ಲಿ? ಹೊಸೆಯಾಗಿ ಬಂದಿರ್ತೀನಿ, ನೀವೇ ಬಂದಿರುತ್ತೆ ಅಲ್ವಾ? ಹಾಗಾಗಿ ಇರ್ತಾರೆ. ಇವತ್ತು ಸಮೇತ 70-80 ವರ್ಷ ಇರ್ತಕ್ಕಂಥ ಕೇಳಿ ಹೇಳ್ತಾರೆ. ಇರ್ಲಿ ನೋಡಿ, ನಿಮ್ಗೆ 66 ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಶಾಲೆಯಲ್ಲಿ ಮಕ್ಕಳು ನೀವು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ. ಇವತ್ತಿನ ಕಾನ್ವೆಂಟ್ಗಳು 3 ವರ್ಷ, 5 ವರ್ಷ, 8 ವರ್ಷ, 10 ವರ್ಷ, ಲಾಸ್ಟ್ 10 ವರ್ಷದಿಂದ ಯಾವ ಇಲ್ಲ. ಅಲ್ಲಲ್ಲ, ಇತಿಹಾಸ ಅಂದ್ರೆ ಒಂದು ಸ್ಟಾರ್ಟ್ ಆಗಿರ್ತಕ್ಕಂಥವು ಇಲ್ಲ. ಹಂಗೂ ಕಾನ್ವೆಂಟ್ ಸಿಸ್ಟಮ್ ಬಂದಿದ್ದೇನೆ 15 ವರ್ಷ ಈ ಕಡೆಗೆ ಅಲ್ವಾ ಸರ್? ಮೇಡಮ್ ಗೊತ್ತಿರಲ್ಲ ಮೇಡಮ್ ಅಲ್ವಾ ಸರ್? 15 ಒಂದು 20 ಇರ್ಬೋದಾ ಸರ್? 25 ವರ್ಷ ಕಾನ್ವೆಂಟ್ ಪರ್ಮಿಷನ್ ಕೊಟ್ಟಿದ್ದೆ ಅವಾಗ ಇರ್ತದೆ. ಅಲ್ಲಿಂದ ಬರೀ 25 ವರ್ಷ ಅವ್ರಿಗೆಲ್ಲ ಆ ಶಾಲೆಗೆ ಇತಿಹಾಸ. ನಿಮ್ಮ ಶಾಲೆಗೆ 66 ವರ್ಷಗಳ ಇತಿಹಾಸ ಬಂದಿರತಕ್ಕಂಥ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ ನೀವು ಮಕ್ಕಳು. ಹಾಗಾಗಿ ಅಷ್ಟು ವರ್ಷ ಆಗಿದೆ ಶಾಲೆ. ಹಾಗಾಗಿ ನಮ್ಮ ಶಿಕ್ಷಣ ನೀತಿ ಮತ್ತು ಶಿಕ್ಷಣ ಇಲಾಖೆ ನಿರ್ದೇಶನ ಮತ್ತು ಆದೇಶದ ಪ್ರಕಾರ ಪ್ರತಿ ವರ್ಷ ಮೇನಲ್ಲಿ ಪ್ರಾರಂಭ ಆಗಬೇಕು ಶಾಲೆ. ಬೇಸಿಗೆ ರಜೆ ಅಂತ ಕೊಡ್ತಾರೆ. ಈ ಶಾಲೆಯಲ್ಲಿ ಮೇ 31ರಂದು ಶಾಲೆ ಪ್ರಾರಂಭ ಆಗ್ತೈತೆ ಅಲ್ವಾ ಸರ್?
2022-23ನೇ ಸಾಲಕ್ಕೆ ಸಂಬಂಧಪಟ್ಟಾಗೆ ಪ್ರತಿ ವರ್ಷ ಮೇನಲ್ಲಿ ಪ್ರಾರಂಭ ಆಗಬೇಕು. ಏಪ್ರಿಲ್ ಮೇ ರಜೆ ಇರುತ್ತೆ, ಕೊನೆಯ ದಿನಗಳಲ್ಲಿ ಸಭೆ ಏನು ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ನಾವು ಈಗ ಶಾಲೆಗೆ ಬಂದು 3 ದಿನ ಆಯಿತು. 3 ದಿನದಲ್ಲಿ ಇವೆಲ್ಲ ವಿಚಾರಗಳಿದ್ದಾವೆ, ಏನೇನು ಮಾಡಿದ್ವಿ ಅಂತ ದಾಖಲಾತಿ ಪರಿಶೀಲನೆ ಅವೆಲ್ಲ ಇದ್ದಾವೆ. 2022-23ನೇ ಸಾಲಕ್ಕೆ ಸಂಬಂಧಪಟ್ಟಂಗೆ 36 ಜನ ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು. 2023-24ರಲ್ಲಿ 31 ಜನ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಅಲ್ವಾ. ಹಾಗಾಗಿ 24-25ರಲ್ಲಿ ಸಹಿತ ಈಗ ಅಟ್ ಪ್ರೆಸೆಂಟು 30 ಜನ ಮಕ್ಕಳು, ಈಗ 31 ಅಲ್ಲ 31 ಜನ. ಮೊನ್ನೆ ನಾವು ಶಾಲೆಗೆ ಭೇಟಿ ಕೊಟ್ಟು ದಿನ ಒಬ್ಬರು ಅಬ್ಸೆಂಟ್ ಆಗಿದ್ರು ಅಲ್ವಾ ಸರ್? ಒಬ್ರು 30 ಜನ ಮಕ್ಕಳು ಅಟ್ ಪ್ರೆಸೆಂಟು 31 ಜನ ದಾಖಲಾಗಿದೆ. 30 ಜನ ರೆಗ್ಯುಲರ್ ಆಗಿ ಹಾಜರಾಗ್ತಾವೆ. ಆ ವಿಚಾರ ಒಂದಿದೆ. ಮತ್ತೆ ಸುದೀರ್ಘವಾಗಿ 1 ವಾರ 15 ದಿನ ರಜಾ ಆಗ್ತಕ್ಕಂಥ ಮಕ್ಕಳು ಯಾರು ಸಮೇತ ಇಲ್ಲ ಇಲ್ಲಿ. ಇದಾರೆ ಯಾರನ ಮಾಹಿತಿ ಇದ್ರೆ ಚರ್ಚೆ ಮಾಡ್ಬೋದು. ಯಾರಿಲ್ಲವ? ಮತ್ತೆ ನಿಮ್ಮ ಗ್ರಾಮದಲ್ಲಿ ಪೋಷಕರಾಗ್ಬೋದು, ಯಾರಾದ್ರೂ ಸಾರ್ವಜನಿಕರ ಮಕ್ಕಳಾಗ್ಬೋದು, ನಿಮ್ಮ ಗ್ರಾಮದಲ್ಲಿ ಕಾಲೇಜ್ ಲೆವೆಲ್ ಅಂದರೆ SSLCಗೆ ಹೋಗ್ತಕ್ಕಂಥ ಅವಧಿಗೆ ಏನಿರ್ತದೆ ಅಲ್ಲೇ ಇರ್ತಕ್ಕಂಥ ಅವಧಿಗೆ ಇರ್ತಕ್ಕಂಥ ಯಾರಾದ್ರೂ ಮಕ್ಕಳು 1ನೇ ಕ್ಲಾಸ್ 2ನೇ ಕ್ಲಾಸ್ 3 4ನೇ ಕ್ಲಾಸಲ್ಲಿ ಮಧ್ಯೆ ಶಾಲೆ ಬಿಟ್ಟಿರ್ತಕ್ಕಂಥ ಮಕ್ಕಳು ಯಾರಾದರೂ ಇದ್ದಾರಾ ನಿಮ್ಮ ಗ್ರಾಮದಲ್ಲಿ? ಇದಾರೆ ಯಾರನ? ಅದೇ ಯಾವುದೇ ಶಾಲೆಗೆ ಹೋಗ್ಲಿ, ಈ ಶಾಲೆಗನ ಬರಲಿ, ಪ್ರೈವೇಟ್ ಶಾಲೆಗನ ಹೋಗ್ಲಿ, ಅಥವಾ ಇನ್ನೊಂದು ಖಾಸಗಿ ಶಾಲೆಗನ ಹೋಗ್ಲಿ, ಶಾಲೆಗೆ ಹೋಗದೆ ಇರ್ತಕ್ಕಂಥ